ಶ್ರೀ ಗುರುಭ್ಯೋ ನಮಃ. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ ಈ 129ನೇ ಗದ್ಯ ಭಾಗದ ಶ್ರವಣ ನಾವೀಗ ಮಾಡಬೇಕು. ವಾಚ್ಯ ಏಕೋ ಜನಾರ್ದನ ಎಂಬಲ್ಲಿ ಏಕ ಶಬ್ದದ ಸ್ವಾರಸ್ಯ ಏನು ಅಂತ ಅನ್ನೋದನ್ನು ಈ ಹಿಂದೆ ನೋಡಿದೆವು. ಮತ್ತು ಜನಾರ್ದನ ಎಂಬ ಶಬ್ದದ ಮಹತ್ವವನ್ನು ಈಗಿಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಲಿಕ್ಕೆ ಹೊರಟಿದ್ದಾರೆ. ಜನಾರ್ದನ ಎಂಬ ಶಬ್ದದಿಂದ ಇಲ್ಲಿ ಭಗವಂತ ಜನ್ಮರಹಿತ, ಹಾಗೆ ಸಂಸಾರ ಮೋಚಕ ಕೂಡ ಅನ್ನುವಂಥ ಅರ್ಥವನ್ನು ಹೇಳಿದ್ದಾರೆ. ಆ ಅರ್ಥ ಜನಾರ್ದನ ಎಂಬ ಶಬ್ದಕ್ಕೆ ಹುಟ್ಟಿಲ್ಲದವನು ಮತ್ತು ಸಂಸಾರ ಮೋಚಕ ಅನ್ನುವ ಅರ್ಥ ಇರೋದನ್ನು ನಾವು ಹಿಂದೆ ನೋಡಿದ್ದೇವೆ. ಆದ್ದರಿಂದ ಇದೇ ಕಾಟಕೋಪನಿಷತ್ತಿನ ನಿತ್ಯೋ ನಿತ್ಯಾನಾಂ ಎಂಬ ಮಂತ್ರವನ್ನು ಆಚಾರ್ಯರು ಸೂಚನೆ ಮಾಡಿದ ಹಾಗಾಯಿತು. ಅದು ನಾವೀಗ ನೋಡ್ತಿರುವ ಕಾಟಕೋಪನಿಷತ್ತಿನ ಭಾಗದ 13ನೇ ಮಂತ್ರ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಎಲ್ಲ ಜೀವರು ನಿತ್ಯರೇ, ಲಕ್ಷ್ಮೀದೇವಿಯು ನಿತ್ಯಳೆ. ನಮಗೆ ಜೀವರೆಲ್ಲರಿಗೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಎಲ್ಲ ಕ್ಷುದ್ರ ಜೀವರವರೆಗೆ ಪ್ರತಿಯೊಬ್ಬರು ಕೂಡ ನಿತ್ಯರೇ, ಆದರೂ ಅವರಿಗೆ ಅನಿತ್ಯವಾದ ದೇಹದ ಸಂಪರ್ಕ ಇದೆ. ಆದರೆ ಲಕ್ಷ್ಮೀದೇವಿಗೆ ಅನಿತ್ಯವಾದ ದೇಹದ ಸಂಪರ್ಕವೂ ಇಲ್ಲ. ಆದ್ದರಿಂದ ಅವಳು ಉಳಿದವರಿಗಿಂತ ಹೆಚ್ಚು ನಿತ್ಯಳು. ಆದರೆ ಅಪೂರ್ಣತ ಅನ್ನುವ ಒಂದು ನಾಶ ಅವಳಿಗೂ ಇರೋದ್ರಿಂದ ಅವಳ ನಿತ್ಯತ್ವಕ್ಕೂ ಒಂದು ರೀತಿಯಾದ ಕುಂದಿದೆ. ಆದರೆ ಭಗವಂತನಿಗೆ ಮಾತ್ರ ಅನಿತ್ಯತ್ವವೂ ಇಲ್ಲ, ನಷ್ಟ ಆಗುವ ದೇಹವೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ಹಾಗೆ ಅಪೂರ್ಣತ ಅನ್ನುವ ಅನಿತ್ಯತ್ವವೂ ಇಲ್ಲ. ಆದ್ದರಿಂದ ಎಲ್ಲ ನಿತ್ಯರಲ್ಲೂ ಅತ್ಯಂತ ಮುಖ್ಯ ನಿತ್ಯ ಅವನು ಅಂತ ಹೇಳಿರೋದು. ಹಾಗೆ ಎಲ್ಲ ಚೇತನರಲ್ಲೂ ಅತ್ಯಂತ ದೊಡ್ಡ ಚೇತನವೂ ಕೂಡ ಅವನು ಹೌದು. ನಿತ್ಯೋ ನಿತ್ಯಾನಾಂ ಎಂಬ ಕಾಟಕೋಪನಿಷತ್ತಿನ ಮಾತನ್ನ ಆಚಾರ್ಯರು ಜನಾರ್ದನ ಎಂಬಲ್ಲಿ ಜನ ಎಂಬುದೆಂದು ಸಂಗ್ರಹ ಮಾಡಿದ್ದಾರೆ. ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಹ ತೇಷಾಂ ಶಾಂತಿ ಅನ್ನುವ ಅದೇ ಮಂತ್ರದ ಉತ್ತರಾರ್ಧ. ಅಲ್ಲಿಂದ ಅವನು ಅರ್ಧನ, ಎಲ್ಲರ ಸಂಸಾರ ದುಃಖವನ್ನು ನಾಶ ಮಾಡುವವನು, ಸಂಸಾರವನ್ನೇ ನಾಶ ಮಾಡುವವನು ಅಂತ ತಿಳಿಸಿದ್ದಾರೆ. ಇತಿ ಹರೇಹೇ ಸಾನ್ನಿಧ್ಯಾತ್. 13ನೇ ಮಂತ್ರದಲ್ಲಿ ಭಗವಂತನೇ ಸನ್ನಿಹಿತನಾಗಿದ್ದಾನೆ, ಹೊರತು ಬೇರೆ ಯಾರು ಕೂಡ ಅಲ್ಲಿ ಸನ್ನಿಹಿತರಾಗಿರುವುದಲ್ಲ. ಆದ್ರಿಂದ 14ನೇ ಮಂತ್ರದಲ್ಲಿ ಜ್ಞಾನಿಯ ಸುಖವನ್ನ ಉಪನಿಷತ್ತು ವರ್ಣನೆ ಮಾಡ್ತಿದೆ ಅಂತ ಯಾರು ಕೂಡ ಭಾವಿಸಬಾರದು. ಅಲ್ಲಿಯೂ ಕೂಡ ಭಗವಂತನೇ ವರ್ಣಿತನಾಗಿದ್ದ ಅಂತಾನೆ ತಿಳ್ಕೊಳ್ಬೇಕು. ಇತಿ ಹರೇಹೇ ಸಾನ್ನಿಧ್ಯಾತ್. ಆ ಮಂತ್ರದಲ್ಲಿ ಭಗವಂತನೇ ಸನ್ನಿಹಿತನಾಗಿದ್ದಾನೆ. ಆದ್ರಿಂದ ಯಸ್ಯ ರೂಪಂ ಏವಂ ಸುಖರೂಪಂ, ಯಾವ ಭಗವಂತನ ರೂಪ ಹೀಗೆ ಸುಖರೂಪವಾಗಿದೆಯೋ ಅಂತ ಭಗವಂತನನ್ನು ಹೇಳ್ತಿರೋದು, ಜ್ಞಾನಿಯ ಸುಖವನ್ನಲ್ಲ. ಅಂಥ ಸುಖರೂಪ ತಮೇವ ಭಾಂತಂ, ಅಂಥ ಸುಖರೂಪನಾದ ಭಗವಂತ ಬೆಳಗಿದಾಗ ಈ ಜಗತ್ತೆಲ್ಲವೂ ಕೂಡ ಬೆಳಗ್ತದೆ ಅಂತ ಪ್ರಾಗುಕ್ತ ಯೋಜನಾ, ಹಿಂದೆ ಹೇಳಿದಂಥ ಒಂದು ಯೋಜನಾವನ್ನ ತೋರಿಸಿಕೊಟ್ಟ ಹಾಗಾಯ್ತು. ಆದ್ರಿಂದ ತದೇತತ ಎಂಬ ನಪುಂಸಕಲಿಂಗ 14ನೇ ಮಂತ್ರದಲ್ಲಿರುವಂತಹ ನಪುಂಸಕಲಿಂಗವೂ ನಮ್ಮ ಅಭಿಪ್ರಾಯದಲ್ಲಿ ಹೊಂದಬಹುದು. ಹಾಗೆ ತಮ್ ಎಂಬುದಾಗಿ ಪುಲ್ಲಿಂಗ ಏನಿದೆ 15ನೇ ಮಂತ್ರದಲ್ಲಿ ಅದೂ ಹೊಂದಬಹುದು. ಯಾವ ಭಗವಂತನ ರೂಪ ಹೀಗೆ ಸುಖರೂಪವಾಗಿದೆಯೋ ತತ್ ಏತತ್ ಅಂತ ನಪುಂಸಕಲಿಂಗ ಇದು. ಅನಿರ್ದೇಶ್ಯಂ ಪರಂ ಸುಖಂ, ಅದು ಅತ್ಯಂತ ಉತ್ಕೃಷ್ಟವಾದ ಸುಖವಾಗಿದೆ ಅದು ಅಂತ ನಪುಂಸಕಲಿಂಗ ಹೊಂದಬಹುದು. ಹಾಗೇನೆ ಅಂಥ ಸುಖವನ್ನು ಹೊಂದಿದಂಥ, ಆ ಸುಖವ ಸ್ವರೂಪನೇ ಆದಂತಹ ಭಗವಂತ ತಮ್, ಆ ಭಗವಂತನನ್ನು ಅನುಸರಿಸಿ ಜಗತ್ತೆಲ್ಲವೂ ಬೆಳಗ್ತಾ ಇದೆ ಅಂತ. ಹೀಗೆ ತದೇತತ್ ಎಂಬ ನಪುಂಸಕಲಿಂಗವೂ ತಮ್ ಎಂಬ ಪುಲ್ಲಿಂಗವೂ ನಮ್ಮ ದೃಷ್ಟಿಯಲ್ಲಿ ಉಪಪನ್ನ ಆಗಬಹುದು. ಭಗವಂತನ ಸುಖವನ್ನೇ ಇದು ವರ್ಣನೆ ಮಾಡ್ತಿದೆ ಅಂತ ಹೇಳಿದಾಗ. ಆದರೆ ನೀವು ಹೇಳ್ತಿರುವಂತೆ ಆ ಜ್ಞಾನಿಯ ಸುಖವನ್ನು ಇದು ವರ್ಣನೆ ಮಾಡುವುದಾದರೆ ಒಂದ್ ಕಡೆ ಪುಲ್ಲಿಂಗ ಒಂದ್ ಕಡೆ ನಪುಂಸಕಲಿಂಗ ಯಾಕಿದೆ ಅನ್ನುವ ಪ್ರಶ್ನಕ್ಕೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ. ಅದರಿಂದ ನೀವು ಹೇಳುವುದು ಉಚಿತ ಅಲ್ಲ ಅಂತ ಅದರ ತಾತ್ಪರ್ಯ.
ಎರಡೂ ಪುಲ್ಲಿಂಗ ಮತ್ತು ನಪುಂಸಕಲಿಂಗಸ್ಯ ಚ ಉಪಪತ್ತಿ ಇತಿ ಸೂಚಿತಂ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.